ರಾಜ್ಯದಲ್ಲಿ ಮತ್ತೊಂದು ಸಿನಿಮೀಯ ಸ್ಟೈಲ್ನ ದರೋಡೆ ನಡೆದಿದೆ. ವಿಜಯಪುರದಲ್ಲಿ ಬೆಚ್ಚಿ ಬೀಳಿಸಿದೆ ಬ್ಯಾಂಕ್ನ ದರೋಡೆ ಪ್ರಕರಣ. ಜನ ಎಸ್ಬಿಐ ಬ್ಯಾಂಕ್ನಲ್ಲಿ ಸಿನಿಮೀಯ ಸ್ಟೈಲ್ನಲ್ಲಿ ಲೂಟಿ ಮಾಡಲಾಗಿದೆ. ಮಿಲಿಟರಿ ವೇಷದಲ್ಲಿ ಕಾರು ಬೈಕ್ಗಳಲ್ಲಿ ಬಂದಂತ ಗ್ಯಾಂಗ್ ಮ್ಯಾನೇಜರ್, ಕ್ಯಾಶಿಯರ್, ಸಿಬ್ಬಂದಿ ಕೈಕಾಲನ್ನ ಕಟ್ಟಿ ಈ ಕೃತ್ಯವನ್ನ ಎಸಗಿರೋದು. ದರೋಡೆಯ ಬಳಿಕ ಪರಾರಿಯಾಗಿರುವಂತ ಲೂಟಿ ಗ್ಯಾಂಗ್ ನೋಡಿ, ಸಿನಿಮೀಯ ರೀತಿಯಲ್ಲಿ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಮೊದಲಿಗೆ ಮಿಲಿಟರಿ ಡ್ರೆಸ್ ಹಾಕೊಂಡು ಎಂಟ್ರಿ ಕೊಟ್ಟಿರೋದು ಯಾರಿಗೂ ಅನುಮಾನ ಬರಬಾರದು ಅನ್ನುವಂಥ ಹಿನ್ನೆಲೆ. ಆನಂತರ ಬ್ಯಾಂಕ್ನ ಒಳಗಡೆ ಇದ್ದಂಥ ಸಿಬ್ಬಂದಿ ಇನ್ನೇನು ಬ್ಯಾಂಕ್ಗೆ ಬೀಗ ಹಾಕಿ ಮನೆಗೆ ಹೊರಡಬೇಕು ಅಂತಿದ್ರು. ಅವ್ರವ್ರ ಕೆಲಸ ಮುಗ್ದಿತ್ತು, ಇನ್ನೇನು ಮನೆಗೆ ಹೋಗಬೇಕು ಅಂತಿತ್ತು. ಕೊನೆಯ ಕ್ಷಣದಲ್ಲಿ ಇವ್ರುಗಳ ಎಂಟ್ರಿ ಆಗಿದೆ. ಯಾರ್ಯಾರು ಬ್ಯಾಂಕ್ನಲ್ಲಿ ಇದ್ರೋ ಅವರೆಲ್ಲರ ಕೈ ಕಾಲನ್ನು ಕಟ್ಟಿದ್ದಾರೆ, ಮೂಲೆ ಕೂರಿಸಿದ್ದಾರೆ, ಆಮೇಲೆ ಲೂಟಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಪಕ್ಕಾ ಸಿನಿಮೀಯ ರೀತಿಯಲ್ಲಿ ಈ ಒಂದು ರಾಬ್ರಿಯನ್ನು ಮಾಡಿರೋದು. ಆನಂತರ ಎಸ್ಕೇಪ್ ಆಗಿದ್ದಾರೆ ಲೂಟಿ ಗ್ಯಾಂಗ್. ನೋಡಿ, ಈ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಅನೇಕ ಬ್ಯಾಂಕ್ ಲೂಟಿ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಇವ್ರುಗಳಿಗೆಲ್ಲರೂ ಕೂಡ ಸಿನಿಮೀಯ ರೀತಿಯಲ್ಲೇ ಅಟ್ಯಾಕ್ ಮಾಡ್ತಾ ಇರೋದು. ಸಡನ್ ಆಗಿ ಬರ್ತಾರೆ, ಒಳಗೆ ನುಗ್ತಾರೆ, ಒಂದು ಗನ್ ತೋರಿಸಿ ಹೆದರಿಸ್ತಾರೆ, ಇಲ್ಲ ಕೈಕಾಲನ್ನು ಕಟ್ಟಿ ಮೂಲೆಗೆ ಹಾಕಿ ದರೋಡೆ ಮಾಡ್ಕೊಂಡು ಎಸ್ಕೇಪ್ ಆಗ್ತಾ ಇದ್ದಾರೆ. ಒಂದು ಕ್ಷಣ ಅಲ್ಲಿ ಏನಾಯಿತು ಅನ್ನೋದೇ ಗೊತ್ತಾಗಿಲ್ಲ. ಎಲ್ಲ ಗಾಬರಿ ಆಗಿದ್ದಾರೆ, ಆತಂಕಕ್ಕೆ ಒಳಗಾಗ್ಬಿಟ್ರು. ಮ್ಯಾನೇಜರು, ಕ್ಯಾಶಿಯರು, ಕೆಲವು ಸಿಬ್ಬಂದಿ ಇದ್ರಂತೆ. ಇನ್ನೇನು ಬ್ಯಾಂಕ್ ಕ್ಲೋಸಿಂಗ್ ಟೈಮ್ ಆಗಿತ್ತು. ಈ ಸಂದರ್ಭದಲ್ಲಿ ಈ ಒಂದು ಅಟ್ಯಾಕ್ ಆಗಿರೋದು ನೋಡಿ. ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೇಗೆ ಎಂಟ್ರಿ ಆಗಬೇಕು, ಎಲ್ಲಿ ಎಂಟ್ರಿ ಕೊಡಬೇಕು, ಕೈಕಾಲು ಕಟ್ಟಬೇಕು, ಮೂಲೆಯಲ್ಲಿ ಕೂರಿಸ್ಬೇಕು, ಬಾಯಿ ಮುಚ್ಚಿಸ್ಬೇಕು, ಇದೆಲ್ಲವನ್ನ ಕೂಡ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಈ ಹಿಂದೆ ಮಂಗಳೂರು ಭಾಗದಲ್ಲಿ ಒಂದು ಬ್ಯಾಂಕ್ಗೆ ದರೋಡೆ ಆದಂಥ ಸಂದರ್ಭದಲ್ಲೇ ಪೊಲೀಸರು ಎಲ್ಲ ಬ್ಯಾಂಕ್ಗಳ ಜೊತೆಗೂ ಮೀಟಿಂಗ್ ಮಾಡಿದ್ರು. ಸಿಸಿ ಕ್ಯಾಮರಾದಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಸಿದ್ಧತೆ ಮಾಡ್ಕೊಳ್ಳಿ, ಸೈರನ್ನಿಂದ ಹಿಡಿದು ಪ್ರತಿಯೊಂದು ಕೂಡ ಕೆಟ್ಟು ಹೋಗಿದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ ಅಂತ. ಇಲ್ಲಿ ಸೈರನ್ನು, ಸಿಸಿ ಕ್ಯಾಮ್ರಾ ಇದೆಲ್ಲ ನೆಟ್ಟಿಗಿತ್ತು, ಅದೇನು ಕತೆನೋ ಮಾಹಿತಿ ಸಿಗಬೇಕು. ದರೋಡೆಯ ಬಳಿಕ ದಿಕ್ಕಾಪಾಲಾಗಿ ದರೋಡೆ ಗ್ಯಾಂಗು ಎಸ್ಕೇಪ್ ಆಗಿರೋದು. ಸೊಲ್ಲಾಪುರದಲ್ಲಿ ಪತ್ತೆಯಾಗಿದೆ ದರೋಡೆಕೋರರ ಕಾರು. ಮಂಗಳಬೇಡ ತಾಲೂಕಿನ ಹುಲಿಜಂತಿ ಗ್ರಾಮದಲ್ಲಿ ಕಾರ್ ಪತ್ತೆ ಆಗಿದೆ. ಗ್ರಾಮದಲ್ಲಿ ಕುರಿಗಳಿಗೆ ಡಿಕ್ಕಿ ಹೊಡೆದ ದರೋಡೆಕೋರರ ಕಾರು. ಬಳಿಕ ಡೆಡ್ ಎಂಡ್ ರಸ್ತೆಗೆ ಹೋಗಿ ಸಿಲುಕಿದ್ದ ದರೋಡೆಕೋರ. ಮಾರುತಿ ಸುಜುಕಿ ಇಕೋ ಕಾರನ್ನ ಅಡ್ಡಗಟ್ಟಿದ್ದ ಗ್ರಾಮಸ್ಥರು. ಬಳಿಕ 2 ಬ್ಯಾಗ್ ಸಮೇತ ಪರಾರಿಯಾಗಿರುವಂಥ ದರೋಡೆಕೋರ ಬಿಟ್ಟು ಹೋದ ಕಾರಿನಲ್ಲಿ ಕೆಲ ಚಿನ್ನಾಭರಣ ಕೂಡ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಹೋಗುವ ಬರದಲ್ಲಿ ಸ್ಪೀಡಾಗಿ ಹೋಗ್ತಾ ಇದ್ರಲ್ಲ, ಪೊಲೀಸರಿಗೆ ಮಾಹಿತಿ ಹೋಗ್ಬಿಡುತ್ತೆ, ನಮ್ಮನ್ನು ಅಟ್ಯಾಕ್ ಮಾಡಿಬಿಡ್ತಾರೆ, ಎಲ್ಲಿ ಬೇಕಾದರೂ ನಮ್ಮನ್ನು ತಡಿಬೋದು ಅಂತ ತುಂಬ ಸ್ಪೀಡ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮುಂದೆ ಯಾವುದೋ ಒಂದು ಊರಲ್ಲಿ ಕುರಿಗಳಿಗೆ ಡಿಕ್ಕಿ ಹೊಡೆದಿರೋದು. ಗ್ರಾಮಸ್ಥರು ಬಿಟ್ಟಿಲ್ಲ, ಅಲ್ಲಿ ಎಲ್ಲ ಅಡ್ಡಗಟ್ಟೋದಕ್ಕೆ ಶುರು ಮಾಡಿದ್ದಾರೆ. ಮತ್ತೆ ಮುಂದಕ್ಕೆ ಹೋಗಿ ಡೆಡ್ ಎಂಡಿಗೆ ಹೋಗಿ ಕಾರ್ ನಿಂತಿದೆ. ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಜನ ಎಲ್ಲ ಬರೋದಕ್ಕೆ ಶುರು ಮಾಡಿದ್ದಾರೆ. ಇನ್ನೇನು ಜನ ಮುತ್ತಿಗೆ ಹಾಕೊಂಡು ಬಿಡ್ತಾರೆ, ತಗ್ಲಾಕೊಂಡು ಬಿಡ್ತೀವಿ ಅಂತ 2 ಬ್ಯಾಗನ್ನು ತೆಗೆದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರೋದು, ಓಡ್ ಹೋಗಿರೋದು. ಕಾರನ್ನು ಮಾತ್ರ ಇಲ್ಲೇ ಬಿಟ್ಟು ಹೋಗಿರೋದು. ಇದೇ ಕಾರು ನೀವು ಗಮನಿಸ್ತಾ ಇದ್ದೀರಲ್ಲ, ಈ ಕಾರು. ಆದರೆ ಈ ಕಾರಿನಲ್ಲಿ ಕೆಲವೊಂದಷ್ಟು ಚಿನ್ನಾಭರಣಗಳು ಸಿಕ್ಕಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಬ್ಯಾಗ್ ಎತ್ಕೊಂಡು ಹೋಗುವ ಬರದಲ್ಲಿ ಕೆಳಗಡೆ ಬಿದ್ದೋಗಿದೆ ಅಂತ ಕಾಣಿಸುತ್ತೆ. ವಿಜಯಪುರ ಜಿಲ್ಲೆ ಚಡಚಣದಲ್ಲಿ ಬ್ಯಾಂಕ್ ದರೋಡೆ ಕೇಸು. 1 ಕೋಟಿ ನಗದು, 12 ರಿಂದ 13 ಕೆಜಿ ಬಂಗಾರ ದರೋಡೆ ಆಗಿರಬಹುದಾದ ಸಾಧ್ಯತೆ ಇದೆ. ಘಟನೆಯ ಬಗ್ಗೆ ವಿಜಯಪುರ ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಮಾಹಿತಿ ಹಂಚಿಕೊಂಡಿದ್ದಾರೆ. ದರೋಡೆಕೋರರ ಗುಂಪು ಚದುರಿ ಪರಾರಿಯಾದಂಥ ಸಾಧ್ಯತೆ ಇದೆ. ದರೋಡೆಕೋರರು ಮಹಾರಾಷ್ಟ್ರದತ್ತ ಪರಾರಿಯಾದಂಥ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಚಡಚಣ ಪಟ್ಟಣದಿಂದ ಹುಲಿಜಂತಿ ಮಾರ್ಗವಾಗಿ ಪರಾರಿ. KA 24 DH 2456, KA 24 DH 2456 ನಂಬರ್ನ ಕಾರಿನಲ್ಲಿ ಬಂದಿದ್ದ ಓರ್ವ. ಕಾರಿನಲ್ಲಿ ಅಲ್ಪ ಸ್ವಲ್ಪ ಚಿನ್ನಾಭರಣ ಬಿದ್ದಿದೆ. ಲಕ್ಷ್ಮಣ ನಿಂಬರಗಿ ಸ್ಥಳಕ್ಕೆ ಆಗಮಿಸಿದ್ದು ಶ್ವಾನದಳ, ಬೆರಳಚ್ಚು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಚದುರಿ ಹೋಗಿರಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾನೆ. ಒಟ್ಟಿಗೆ ಈ ಗ್ಯಾಂಗ್ ಬಂದ್ರೂ ವಾಪಸ್ ಹೋಗುವಾಗ ಎಲ್ಲ ಬೇರೆ ಬೇರೆ ದಿಕ್ಕಿಗೆ ಹೋಗಿದ್ದಾರೆ ಅಂತ. ಕೆಲವರು ಅನುಮಾನ ಬರಬಾರ್ದು ಅಂತ ಒಟ್ಟಿಗೆ ಇಲ್ಲ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ, ಸಂಪೂರ್ಣವಾಗಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸುಳಿವು ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ.
ಮಹಾರಾಷ್ಟ್ರದ ಕಡೆಗೆ ಹೋಗಿರಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶ್ರೀಧರ್, ಇದೊಂದು ಸಿನಿಮೀಯ ರೀತಿಯಲ್ಲಿ ಮಾಡಿರುವಂಥ ದರೋಡೆ ಆಗಿದೆ, ಅಂದರೆ ಪಕ್ಕಾ ಪ್ಲ್ಯಾಂಡ್ ಆಗಿ ಮಾಡಿರುವಂಥ ದರೋಡೆ. ಸೊ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏನೇನು ಮಾಹಿತಿ ಸಿಗ್ತಾ ಇದೆ, ಎಷ್ಟೊತ್ತಿಗೆ ಅಟ್ಯಾಕ್ ಮಾಡಿದ್ರು, ಎಷ್ಟು ಹೊತ್ತುಗಳ ಕಾಲ ಬ್ಯಾಂಕ್ನಲ್ಲಿದ್ದರು, ಎಷ್ಟು ಜನ ಬಂದಿದ್ರು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಶ್ರೀಧರ್? ನೀತಿ ಇದು ಏನು ವಿಜಯಪುರ ಜಿಲ್ಲೆಯ ಚರ್ಚನಪಟ್ಟಣದಲ್ಲಿರ್ತಕ್ಕಂಥ SBI ಬ್ಯಾಂಕನ್ನು ಏನು ಸಿನಿಮೆಯ ರೀತಿಯಲ್ಲಿ ದರೋಡೆ ಮಾಡಿರ್ತಕ್ಕಂಥದ್ದು. 10 ಜನ ಮುಸುಕುದಾರಿಗಳು ಒಂದು ಏನು ವಾಹನದಲ್ಲಿ ಬಂದು ಆ ಒಂದು ಬ್ಯಾಂಕನ್ನು ಪ್ರವೇಶ ಮಾಡ್ತಾರೆ. ನಿನ್ನೆ ಸಂಜೆ ಏನಂದರೆ ಬ್ಯಾಂಕ್ ಕ್ಲೋಸಿಂಗ್ ಸಮಯ ಇರುತ್ತೆ, ಹಾಗಾಗಿ ಬ್ಯಾಂಕ್ ಸಿಬ್ಬಂದಿಗಳು ಏನು ಎಲ್ಲ ಒಂದು ಗ್ರಾಹಕರನ್ನು ಬ್ಯಾಂಕ್ನಿಂದ ಹೊರಗೆ ಹಾಕಿ ತದನಂತರ ತಮ್ಮ ಏನು ಕ್ಲೋಸಿಂಗ್ ಸಮಯದಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಇದೇ ಸಂದರ್ಭದಲ್ಲಿ ಮುಸುಕುದಾರಿಗಳೇನಿದ್ದಾರೆ ಕೈಯಲ್ಲಿ ಗನ್ನು ಮತ್ತು ಮಾರಕಾಸ್ತ್ರವನ್ನು ಹಿಡಿದು ಒಂದು ಬ್ಯಾಂಕನ್ನು ಪ್ರವೇಶ ಮಾಡ್ತಾರೆ. ಜೊತೆಗೆ ಏನಂದರೆ ಒಳಗೆ ಹೋದ ಬಳಿಕ ಒಳಗೆ ಬ್ಯಾಂಕ್ನ ಸಿಬ್ಬಂದಿಗಳಾಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಎಲ್ಲರೂ ಕೈಕಾಲನ್ನು ಕಟ್ಟಿ ಬ್ಯಾಂಕ್ನಲ್ಲಿದ್ದಂಥ 1 ಕೋಟಿ ರೂಪಾಯಿ ನಗದು ಮತ್ತು 12 ರಿಂದ 13 kg ರೂಪಾಯಿ ಚಿನ್ನಾಭರಣ, ಅಂದರೆ ಏನು ಗ್ರಾಹಕರು ಲೋನ್ಗಾಗಿ ಇಟ್ಟಿರ್ತಕ್ಕಂಥ ಆಗಿರ್ಬೋದು, ಲಾಕರ್ನಲ್ಲಿ ಇಟ್ಟಿರ್ತಕ್ಕಂಥ ಆಗಿರ್ಬೋದು, ಆ ಒಂದು ಚಿನ್ನಾಭರಣವನ್ನು ಈಗ ದೋಚಿಕೊಂಡು ಪರಾರಿಯಾಗಿರ್ತಕ್ಕಂಥದ್ದು. ಇನ್ನೂ ಕೂಡ ಬ್ಯಾಂಕಿನ ಸಿಬ್ಬಂದಿಗಳ ಅಸೆಸ್ಮೆಂಟ್ ಮುಂದುವರೆದಿದೆ. ಇವತ್ತು ಬೆಳಗ್ಗೆ 10 ಗಂಟೆವರೆಗೆ ನಿಖರವಾಗಿ ಎಷ್ಟು ಹಣ ಹೋಗಿದೆ, ಎಷ್ಟು ಚಿನ್ನಾಭರಣ ಹೋಗಿದೆ ಅನ್ನೋಂಥ ಮಾಹಿತಿಯನ್ನು ಪೊಲೀಸರಿಗೆ ಬ್ಯಾಂಕ್ ಸಿಬ್ಬಂದಿ ನೀಡ್ತಾರೆ ಅನ್ನೋಂಥ ಮಾಹಿತಿಯನ್ನು ಈಗಾಗಲೇ ವಿಜಯಪುರ SP ಆದ ಲಕ್ಷ್ಮಣ್ ನಿಂಬರಿಗೆ ಈಗ ಏನು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಮುಸುಕುದಾರಿಗಳು ಏನು ಬಂದಿದ್ದಾರೆ ಅವರು ಒಂದು ವ್ಯಾನ್ನಲ್ಲಿ ಅಲ್ಲಿಂದ ಒಂದು ಪರಾರಿ ಆಗೋದಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ. ಏನು ಚರ್ಚನ್ ಮಾರ್ಗವಾಗಿ ಹೋಗುವಂಥ ಹುಲಿಜಯಂತಿ ಮಾರ್ಗದಲ್ಲಿ ಒಂದು ಏನು ಕುರಿಗಳಿಗೆ ಒಂದು ವಾಹನ ಡಿಕ್ಕಿ ಹೊಡಿತೆ. ಆ ಬಳಿಕ ಅಲ್ಲಿದ್ದಂಥ ಕುರಿಗಾಯಿ ಎಂದು ಪ್ರಶ್ನೆ ಮಾಡಿದಾಗ ಆತನಿಗೂ ಕೂಡ ಗನ್ನನ್ನು ತೋರಿಸಿ ವಾಹನದಲ್ಲಿದ್ದಂಥ ಅಲ್ಲಿಂದ ಏನು ಚಿನ್ನ ಬ್ಯಾಗ್ ಸಮೇತ ಪರಾರಿಯಾಗುವಂಥದ್ದು. ವಾಹನದಲ್ಲಿ ಒಂದಿಷ್ಟು ಚಿನ್ನ ಸಿಕ್ಕಿದೆ ಅನ್ನುವಂಥ ಮಾಹಿತಿನ ಈಗ ಏನು ವಿಜಯಪುರ SP ಹಂಚಿಕೊಳ್ತಾ ಇದ್ದಾರೆ. ಇವತ್ತು ಏನಂದರೆ ವಿಶೇಷವಾಗಿ SP ಸೇರಿದಂತೆ ಹಿರಿಯ ಅಧಿಕಾರಿಗಳು ಬ್ಯಾಂಕ್ಗೆ ಭೇಟಿ ಕೂಡ ಕೊಡ್ತಾರೆ. ಇಲ್ಲಿ ಬಹಳಷ್ಟು ಅನುಮಾನಗಳೀಗ ಪೊಲೀಸರಿಗೆ ಏನು ಕಾಡ್ತಿರ್ತಕ್ಕಂಥದ್ದು. ಯಾಕಂದರೆ ಒಂದು ಸ್ಟೇಟ್ ಬ್ಯಾಂಕ್ ಅಂದಮೇಲೆ ಸ್ಟೇಟ್ ಬ್ಯಾಂಕ್ನ ಒಳಗೆ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಹೊರಗಡೆ ಸೆಕ್ಯೂರಿಟಿ ಗಾರ್ಡ್ಗಳಿರ್ತಾರೆ. ಜೊತೆಗೆ ಏನು ಬ್ಯಾಂಕ್ನಲ್ಲಿ ಎಮರ್ಜೆನ್ಸಿ ಬೆಲ್ ಕೂಡ ವ್ಯವಸ್ಥೆ ಇರುತ್ತೆ. ಅದಷ್ಟೇ ಅಲ್ಲದೆ ಈ ಒಂದು ಆರೋಪಿಗಳಿಗೆ ಇವತ್ತಿನ ದಿನ ಅಂದರೆ ಘಟನೆ ಆದಂಥ ಸಂದರ್ಭದಲ್ಲಿ ಇಷ್ಟೊಂದು ಮೊತ್ತ ಸಂಗ್ರಹ ಆಗಿರ್ತಕ್ಕಂಥ ಮಾಹಿತಿ ಮೊದಲೇ ಏನಾದರೂ ಗೊತ್ತಿತ್ತಾ ಅನ್ನೋಂಥ ಎಲ್ಲ ಆಯಾಮಗಳಲ್ಲಿ ಈಗ ಪೊಲೀಸರು ತನಿಖೆ ಮಾಡ್ತಿರ್ತಕ್ಕಂಥದ್ದು. ಜೊತೆಗೆ ಆರೋಪಿಗಳು ಏನು ಆ ಬ್ಯಾಂಕ್ನಿಂದ ಹೊರಗೆ ಬಂದ ಬಳಿಕ ಒಂದೇ ಗುಂಪಾಗಿ ಬೇರೆ ಬೇರೆ ತಂಡವನ್ನು ಮಾಡಿಕೊಂಡು ಪರಾರಿಯಾಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಆರೋಪಿಗಳನ್ನು ಪತ್ತೆ ಮಾಡೋದಕ್ಕೂ ಕೂಡ ಈಗ ಏನು ವಿಜಯಪುರ SP ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ. ಜೊತೆಗೆ ಎಲ್ಲ ರೀತಿಯ ಟೆಕ್ನಿಕಲ್ ಮಾಹಿತಿ ಕಲೆ ಹಾಕುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಬ್ಯಾಂಕಿನ ಒಳಗಡೆ ಇದ್ದಂಥ CCTV ಕ್ಯಾಮ್ರಾದ ದೃಶ್ಯಗಳನ್ನು ಕೂಡ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಇನ್ನು ಈಗಾಗಲೇ ಇರ್ತಕ್ಕಂಥ ಬ್ಯಾಂಕ್ನಲ್ಲಿದ್ದಂಥ ಎಲ್ಲ ಸಿಬ್ಬಂದಿಗಳನ್ನು ಕೂಡ ಈಗ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಯಾರನ್ನೂ ಕೂಡ ಈಗ ಮನೆಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಜೊತೆಗೆ ಏನು ಸ್ಥಳದಲ್ಲಿ ಇರ್ತಕ್ಕಂಥ ಸಾಕಷ್ಟು ಜನರು ಕೂಡ ಗೊಂದಲದ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ಹಾಗಾಗಿ ಸ್ಥಳದಲ್ಲಿ ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜಿಸಲಾಗಿದೆ. ಒಂದು ಅಂಶ ಇಲ್ಲಿ ಬಹಳ ಗಮನಿಸಬೇಕಂದ್ರೆ ನೀತಿ, ಕಳೆದ ಕೆಲ ತಿಂಗಳ ಹಿಂದೆ ಅಷ್ಟೇ ಇದೇ ರೀತಿ ಕೆನರಾ ಬ್ಯಾಂಕ್ನ ದರೋಡೆ ಪ್ರಕರಣ ಆಗಿತ್ತು. ಆ ಪ್ರಕರಣವನ್ನು ಕೂಡ ಏನು ವಿಜಯಪುರ ಪೊಲೀಸರು ಭೇದಿಸಿದ ಆರೋಪಿಗಳನ್ನು ಬಂಧಿಸಿದ್ರು. ಜೊತೆಗೆ ಅದರಲ್ಲಿದ್ದಂಥ ಹಣವನ್ನು ಕೂಡ ಏನು ರಿಕವರಿ ಮಾಡುವಂಥ ಕೆಲಸವನ್ನು ಮಾಡಿದರು. ಕೆಲವೊಂದಿಷ್ಟು ಹಣವನ್ನು ಏನು ಕೋಟ್ಯಾಂತರ ರೂಪಾಯಿ ಹಣವನ್ನು ಏನು ಗೋವಾದ ಕ್ಯಾಸಿನೋದಲ್ಲಿ ಉಡಾಯಿಸಿರ್ತಕ್ಕಂಥ ಮಾಹಿತಿ ಪೊಲೀಸ್ ತನಿಖೆಯಲ್ಲಿ ಕೂಡ ಪತ್ತೆಯಾಗಿತ್ತು. ಈಗಲೂ ಕೂಡ ಆಗ ಒಂದು ಏನು ನಡೆದಂಥ ದರೋಡೆಯಲ್ಲಿ ಕೂಡ ಬ್ಯಾಂಕ್ನಲ್ಲಿದ್ದಂಥ ಸಿಬ್ಬಂದಿಗಳು ಇನ್ವಾಲ್ವ್ ಆಗಿರ್ತಕ್ಕಂಥ ವಿಚಾರ ಕೂಡ ಕೆನರಾ ಬ್ಯಾಂಕ್ ಪ್ರಕರಣದಲ್ಲಿ ಪತ್ತೆಯಾಗಿತ್ತು. ಹಾಗಾಗಿ ಈಗಲೂ ಕೂಡ SBI ಬ್ಯಾಂಕ್ನ ಈ ಒಂದು ದರೋಡೆ ಪ್ರಕರಣದಲ್ಲಿ ಯಾರೆಲ್ಲ ಇದರಲ್ಲಿ ಈ ಒಂದು ದರೋಡೆಯ ಸ್ಕೆಚ್ ಹಾಕಿದಂಥ ಆರೋಪಿಗಳಿಗೆ ಬ್ಯಾಂಕ್ನಲ್ಲಿ ಇದ್ದಂಥ ಚಿನ್ನಾಭರಣ ಹಣದ ಮಾಹಿತಿ ಮುಂಚೆನೇ ಇತ್ತ ಅನ್ನೋಂಥ ಎಲ್ಲ ಆಯಾಮಗಳಲ್ಲಿ ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ವಿಜಯಪುರದಲ್ಲಿ ಮತ್ತೊಂದು ಏನು ಸಿನಿಮೆ ರೀತಿಯಲ್ಲಿ ಬ್ಯಾಂಕ್ನ ಏನು ದರೋಡೆ ಆಗಿದೆಯೋ ಈ ದರೋಡೆ ಪ್ರಕರಣದಿಂದ ಈಗ ಜನರು ಬೆಚ್ಚಿ ಬಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಹಿಂದೆ ಆದಂಥ ಬ್ಯಾಂಕ್ ದರೋಡೆ ಪ್ರಕರಣ ಸಂದರ್ಭದಲ್ಲಿ ಏನು ವಿಜಯಪುರ ಪೊಲೀಸರು ಎಲ್ಲ ಬ್ಯಾಂಕ್ನ ಲೀಡ್ ಬ್ಯಾಂಕ್ನ ಒಂದು ಸಭೆ ನಡೆಸಿ ಎಲ್ಲ ಬ್ಯಾಂಕ್ನ ಮ್ಯಾನೇಜರ್ಗಳಿಗೆ ಒಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದರು. ಯಾವ ರೀತಿ ಬ್ಯಾಂಕ್ನಲ್ಲಿ ಒಂದು ಭದ್ರತೆ ಇರಬೇಕು, ಜೊತೆಗೆ ಯಾವ ರೀತಿ ATMಗಳಲ್ಲಿ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದಿಷ್ಟು ಸೂಚನೆಗಳು ಕೊಟ್ಟಿದ್ದರು. ಇಷ್ಟೆಲ್ಲ ಸೂಚನೆ ಕೊಟ್ಟ ಹೊರತಾಗಿಯೂ ಕೂಡ ಮತ್ತೆ ಇಂಥದೇ ಘಟನೆ ಅಂತದ್ದು. ಹಾಗಾಗಿ ಈಗ ಏನಂದ್ರೆ ವಿಜಯಪುರ ಪೊಲೀಸರು ಕೂಡ ಈಗ ಅಲರ್ಟ್ ಆಗಿದ್ದಾರೆ. ವಿಶೇಷ ತಂಡವನ್ನು ರಚಿಸಿ ಮಹಾರಾಷ್ಟ್ರಕ್ಕೂ ಕೂಡ 2 ತಂಡವನ್ನು ಈಗಾಗಲೇ ಕಳಿಸಿಕೊಡಲಾಗಿದೆ. ಜೊತೆಗೆ ಏನು ವಿಜಯಪುರ ಗಡಿಯಲ್ಲಿರ್ತಕ್ಕಂಥ ಮಹಾರಾಷ್ಟ್ರದಿಂದ ಏನು ಚರ್ಚಣದಿಂದ ಹೋಗುವಂಥ ಏನು ಮಾರ್ಗಗಳು ಎಲ್ಲ ಮಾರ್ಗಗಳಲ್ಲಿರ್ತಕ್ಕಂಥ CCTV ಕ್ಯಾಮ್ರಾಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ವಾಹನ ಡಿಕ್ಕಿಯಾದ ಬಳಿಕ ಏನು ಓಡಿ ಹೋದಂಥ ಆರೋಪಿಗಳೇನಿದ್ದಾರೋ ಆ ಒಂದು ಆರೋಪಿಗಳ ಶೋಧ ಕಾರ್ಯ ಕೂಡ ಶ್ವಾನದಳ ಆಗಿರ್ಬೋದು, ಜೊತೆಗೆ ಬೆರಳಚ್ಚು ತಜ್ಞರ ಮೂಲಕ ಒಂದು ಆ ಪರಿಶೀಲನೆ ಕಾರ್ಯ ಕೂಡ ಈಗ ನಿರಂತರವಾಗಿ ಪೊಲೀಸರಿಂದ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ವಿಜಯಪುರ
ವಿಜಯಪುರದಲ್ಲಿ ಮತ್ತೊಂದು ಸಿನಿಮೆ ರೀತಿ ಬ್ಯಾಂಕ್ ದರೋಡೆ ಪ್ರಕರಣ ಇದೆ. ಪ್ರಕರಣ ಈಗ ಏನು ಸಾಕಷ್ಟು ಒಂದು ಪೊಲೀಸ್ ಇಲಾಖೆ ನಿದ್ದೆಗೆಡಿಸಿದೆ ಅಂತ ಹೇಳ್ಬೋದು. ಈಗಾಗಲೇ ಏನು ಇವತ್ತು ಕೂಡ ಏನು ವಿಜಯಪುರ SP ಸೇರಿದಂತೆ ಹಿರಿಯ ಅಧಿಕಾರಿಗಳು ಒಂದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಈಗಾಗಲೇ ಪರಿಶೀಲನೆ ಕೂಡ ನಡೆಸಲಿದ್ದಾರೆ. ಜೊತೆಗೆ ಏನು ಬ್ಯಾಂಕ್ ಸಿಬ್ಬಂದಿಗಳಿಂದ ಒಬ್ಬೊಬ್ಬರಿಂದ ಕೂಡ ಒಂದು ಮಾಹಿತಿಯನ್ನು ಕಲೆ ಹಾಕಲಿದ್ದಾರೆ. 10 ಗಂಟೆಗೆ ನಿಖರವಾಗಿ ಎಷ್ಟು ಹಣ ಬ್ಯಾಂಕ್ನಿಂದ ಕಳ್ಳತನ ಆಗಿದೆ, ಜೊತೆಗೆ ಎಷ್ಟು kg ಚಿನ್ನ ಇಲ್ಲಿ ಬ್ಯಾಂಕ್ನಿಂದ ದರೋಡೆ ಆಗಿರ್ತಕ್ಕಂಥ ವಿಚಾರ ಏನಿದೆ ಆ ವಿಚಾರ ನಿಖರವಾದಂಥ ಅಂಕಿಅಂಶ ಸಿಗುತ್ತೆ ಅನ್ನೋಂಥ ಮಾಹಿತಿಯನ್ನು ಕೂಡ ಈಗ ವಿಜಯಪುರ SP ಕೂಡ ಕೊಟ್ಟಿರ್ತಕ್ಕಂಥದ್ದು. ಏನು ವಿಜಯಪುರದಲ್ಲಿ ನಡೆದಂಥ SBI ಬ್ಯಾಂಕ್ ದರೋಡೆ ಪ್ರಕರಣ ಇದೆ. ಪ್ರಕರಣ ಈಗ ಏನು ವಿಜಯಪುರ ಪೊಲೀಸರು ಈಗ ಆರೋಪಿಗಳನ್ನು ಬಂಧಿಸೋದಕ್ಕೆ ಒಂದು ಎಲ್ಲ ರೀತಿಯ ತಂಡವನ್ನು ರಚಿಸಿ ಈಗಾಗಲೇ ಕಾರ್ಯಾಚರಣೆ ಕೂಡ ಶೋಧ ಕಾರ್ಯವನ್ನು ಕೂಡ ಮುಂದುವರಿಸಿದ್ದಾರೆ. ನೀತಿ ಶ್ರೀಧರ್, ಇನ್ನೊಂದು ವಿಜಯಪುರದಲ್ಲಿ ಕೆನರಾ ಬ್ಯಾಂಕ್ನ ಲೂಟಿ ಕೂಡ ಆಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಎಲ್ಲವೂ ಕೂಡ ಆಗಿತ್ತು. ಅಲ್ಲಿನ ಲೂಟಿಗೂ ಇಲ್ಲಿನ ಲೂಟಿಗೆ ಏನಾದರೂ ಸಾಮ್ಯತೆ ಅನ್ನೋದಿದೆಯಾ? ಅಂದರೆ ಈಗ ಈ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಗ್ಯಾಂಗ್ ವೈಸ್ ಅದಕ್ಕೊಂದು ಜಾಲವೇ ಇರುತ್ತೆ ಅನ್ನೋದನ್ನು ಹೇಳ್ತಾ ಇರ್ತಾರೆ. ಸೊ ಹೊರಗಿನ ರಾಜ್ಯದಿಂದ ಬಂದು ಇಲ್ಲಿ ಲೂಟಿ ಮಾಡಬಹುದಾದ ಸಾಧ್ಯತೆ ಇರುತ್ತೆ. ಹಾಗಾಗಿ ಏನಾದರೂ ಸಾಮ್ಯತೆ ಇರೋದು, ಅದನ್ನು ಲಿಂಕ್ ಮಾಡಿ ನೋಡ್ತಾ ಇರುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸುಳಿವು ಅನ್ನೋದೇನಾದರೂ ಸಿಕ್ಕಿದೆಯಾ? ಅನುಮಾನ ಅನ್ನೋದು ವ್ಯಕ್ತವಾಗ್ತಾ ಇದೆಯಾ? ಹೊರ ರಾಜ್ಯದವರು ಏನು ಗೆತ್ತ ಈ ಎಲ್ಲದ್ರ ಬಗ್ಗೆನೂ ನೀತಿ ನಾವಿಲ್ಲಿ ಒಂದು ಅಂಶವನ್ನು ಗಮನಿಸಬೇಕಾಗಂತೆ. ಅದು ಬೆಳಗಾವಿ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಎಲ್ಲವೂ ಕೂಡ ಮಹಾರಾಷ್ಟ್ರದ ಗಡಿಗೆ ಅಂಟಿಕೊಂಡಿರ್ತಕ್ಕಂಥ ಒಂದು ಜಿಲ್ಲೆಗಳು. ಹಾಗಾಗಿ ಮಹಾರಾಷ್ಟ್ರದ ಅನೇಕ ಕುಖ್ಯಾತ ಕ್ರಿಮಿನಲ್ಗಳಿದ್ದಾರೆ ಈ ಒಂದು ಗಡಿ ಜಿಲ್ಲೆಯಲ್ಲಿ ಬಂದು ಕೃತ್ಯವನ್ನು ನಡೆಸುವಂಥ ಘಟನೆಗಳು ಕೂಡ ಆಗ್ತಾ ಇದ್ದಾವೆ. ಇತ್ತೀಚೆಗಷ್ಟೇ ಬೆಳಗಾವಿಯಲ್ಲಿ ಕೂಡ ಇದೇ ರೀತಿ ಮಹಾರಾಷ್ಟ್ರದ ಒಂದು ಗ್ಯಾಂಗ್ ಬಂದು ಚಿನ್ನದ ಅಂಗಡಿಯನ್ನು ಲೂಟಿ ಮಾಡುವಂಥ ಪ್ರಯತ್ನ ಮಾಡಿತ್ತು. ಗ್ಯಾಂಗನ್ನು ಅರೆಸ್ಟ್ ಮಾಡೋದು ಕೆಲಸವನ್ನು ಬೆಳಗಾವಿ ಪೊಲೀಸರು ಕೂಡ ಮಾಡಿದರು. ಅದೇ ರೀತಿ ವಿಜಯಪುರದಲ್ಲಿ ಕೂಡ ಇದೇ ರೀತಿ ಘಟನೆಗಳು ಹಿಂದೆ ಕೂಡ ಆಗಿದ್ದು. ಆದರೆ ವಿಜಯಪುರದ ಅತಿ ಹೆಚ್ಚು ಕಂಟ್ರಿ ಪಿಸ್ತೂಲನ್ನು ಹೊಂದಿದಂಥವರು ಮತ್ತು ಈ ರೀತಿಯ ನಟೋರಿಯಸ್ ಕ್ರಿಮಿನಲ್ಗಳಿರ್ತಕ್ಕಂಥ ಅಂಶ ಕೂಡ ಇದೇ ಲಕ್ಷ್ಮಣ್ ನಿಂಬರಿಗೆ SP ಆದ ಬಳಿಕ ಅನೇಕ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಅವರಿಂದ ಕಂಟ್ರಿ ಪಿಸ್ತೂಲ್ ವಸೂಲಿ ಜಪ್ತಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ಈಗ ಈ ಒಂದು ಪ್ರಕರಣದಲ್ಲಿದೆ SBI ಬ್ಯಾಂಕ್ ಕಳ್ಳತನ ಪ್ರಕರಣ ಸಂಬಂಧಪಟ್ಟಂತೆ ಈಗ ವಿಶೇಷ ತಂಡವನ್ನು ರಚನೆ ಮಾಡಲಿ. ಒಂದು ಕಡೆ ಬ್ಯಾಂಕ್ ಸಿಬ್ಬಂದಿಗಳ ಅವರ ವಿಚಾರಣೆಗಾಗಿ ಒಂದು ತಂಡ ಇರತಕ್ಕಂಥದ್ದು, ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡೋದಕ್ಕೂ ಕೂಡ ಒಂದು ತಂಡ ರಚನೆ ಮಾಡಲಾಗಿದೆ. ಜೊತೆಗೆ 2-3 ತಂಡಗಳನ್ನು ಮಾಡಿ ಮಹಾರಾಷ್ಟ್ರದ ಬೇರೆ ಬೇರೆ ಭಾಗದಲ್ಲಿ ಎಲ್ಲೆಲ್ಲಿ ಹೋಗಿರ್ಬೋದು ಶಂಕಿಸಲಾಗಿದೆಯೋ ಅದನ್ನು ಕೂಡ ಒಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಜೊತೆಗೆ ಸ್ಥಳೀಯವಾಗಿ ಒಂದು ಮಾಹಿತಿಯನ್ನು ಕಲೆ ಹಾಕೋದು, ಈ ಮುಸುಕುದಾರಿ ಆರೋಪಿಗಳು ಬಂದು ಯಾವ ಮಾರ್ಗವಾಗಿ ಬಂದರು, ಇವರು ಬರೋಕ್ಕಿಂತ ಮುಂಚಿನಲ್ಲಿ ಯಾವುದಾದ್ರೂ ಒಂದು ಹೋಟೆಲ್ನಲ್ಲಿ ನಿಂತ್ಕೊಂಡಿದ್ರಾ ಅಥವಾ ಬೇರೆ ಎಲ್ಲಾದರೂ ಇದ್ರಾ, ಯಾವುದಾದ್ರೂ CCTVಯಲ್ಲಿ ಇವರ ಮುಖಚೆಹರೆ ಪತ್ತೆಯಾಗಿದೆಯಾ ಅನ್ನೋಂಥ ನಿಟ್ಟಿನಲ್ಲಿ ಕೂಡ ಆ ಒಂದು ಪರಿಶೀಲನೆ ಕಾರ್ಯ ಕೂಡ ಈಗ ಪೊಲೀಸರು ತಡರಾತ್ರಿಯಿಂದಲೇ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಕೂಡ ಪೊಲೀಸರು ಯಾವುದೇ ರೀತಿಯ ಸುಳಿವು ಸಿಕ್ಕ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಆದರೆ ಕುರಿಗಳಿಗೆ ವಾಹನ ಡಿಕ್ಕಿ ಹೊಡೆದ ಬಳಿಕ ವಾಹನದ ನಂಬರ್ ಸಿಕ್ಕಿರ್ತಕ್ಕಂಥದ್ದು, ಆ ವಾಹನದ ನಂಬರ್ ಆಧರಿಸಿ ಆ ವಾಹನ ಮಾಲೀಕ ಯಾರು, ಜೊತೆಗೆ ಅದರ ಒಂದು ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಕೂಡ ಈಗ ಪೊಲೀಸರು ಒಂದು ಕಡೆ ಮಾಡ್ತಾ ಇದ್ದಾರೆ. ಆ ಒಂದು ಕುರಿಗಾಯನ್ನು ಕೂಡ ಒಂದು ವಿಚಾರಣೆಗೆ ಒಳಪಡಿಸಿ ಅಲ್ಲಿ ವ್ಯಾನಲ್ಲಿದ್ದಂಥ ಬಂದೂಕು ತೋರಿಸಿ ಓಡುವಂಥ ಆರೋಪಿಗಳ ಬಗ್ಗೆ ಏನಾದರೂ ಅವರ ಚೆಹರೆ ಏನಾದರೂ ನೋಡಿದಾನ ಅಥವಾ ಅವರು ಆಗಲೂ ಕೂಡ ಮುಖಕ್ಕೆ ಮಾಸ್ಕ್ಗಳು ಮುಸುಕನ್ನು ಹಾಕಿಕೊಂಡಿದ್ರು ಅನ್ನೋಂಥ ವಿಚಾರ ಕೂಡ ಪೊಲೀಸರಿಗೆ ವಿಚಾರಣೆ ನಡೆಸಿರ್ತಕ್ಕಂಥ. ಸದ್ಯಕ್ಕೆ ಯಾವುದೇ ರೀತಿಯ ಸುಳಿವು ಸಿಕ್ಕಿಲ್ಲ. ಆದರೆ ಪೊಲೀಸರು ಈಗ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ. ಒಂದು ಮಧ್ಯಾಹ್ನದ ವೇಳೆಗೆ ಒಂದು ನಿಖರವಾದಂಥ ಬ್ಯಾಂಕ್ ದರೋಡೆ ಎಷ್ಟಾಗಿದೆ, ಎಷ್ಟು ಹಣ, ಎಷ್ಟು ಚಿನ್ನಾಭರಣ ಅನ್ನೋಂಥ ಒಂದು ಮಾಹಿತಿ ನಿಖರವಾದಂಥ ಅಂಶ ಗೊತ್ತಾಗುತ್ತೆ. ಅದರ ಜೊತೆಗೆ ಈ ತಡರಾತ್ರಿಯಿಂದ ಪೊಲೀಸರು ಮಾಡ್ತಿರ್ತಕ್ಕಂಥ ಶೋಧ ಕಾರ್ಯಾಚರಣೆ ಆಗಿರ್ಬೋದು, ಮಾಹಿತಿ ಕಲೆ ಆಗಿರ್ಬೋದು, ಆ ಎಲ್ಲದರ ಬಳಿಕ ಒಂದು ಮಧ್ಯಾಹ್ನದ ವೇಳೆಗೆ ಒಂದು ಸ್ಪಷ್ಟವಾದಂಥ ಒಂದು ಕಳ್ಳತನದ ದರೋಡೆ ಬಗ್ಗೆ ಒಂದು ಸ್ಪಷ್ಟವಾದಂಥ ಚಿತ್ರಣ ಸಿಗಲಿದೆ. ಇದು ಅಲ್ಲೇ ಸ್ಥಳೀಯರು ಮಾಡಿದ್ದ ಅಥವಾ ಹೊರ ರಾಜ್ಯದವರು ಬಂದು ಈ ದರೋಡೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಯಾಕಂದರೆ ಕೃತ್ಯಕ್ಕೆ ಬಳಸಿದಂಥ ಗಾಡಿ ನೋಡಿದರೆ ಕರ್ನಾಟಕ ಪಾಸಿಂಗ್ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಇವರು ಸ್ಥಳೀಯರೇ ಅನ್ನುವಂಥ ಒಂದು ಆ ಒಂದು ನಿಟ್ಟಿನಲ್ಲಿ ಈಗ ಸಂಶಯವನ್ನು ಪೊಲೀಸರು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು ನೀತಿ. ಅಥವಾ ಏನಾದರೂ ವಾಹನವನ್ನು ಕಳ್ಳತನ ಮಾಡ್ಕೊಂಡು ಬಂದು ಈ ಒಂದು ಕೃತ್ಯ ನಡೆಸಿದ್ದಾರೆ ಅನ್ನುವಂಥ ಕೂಡ ಅನುಮಾನಗಳು, ಎರಡೂ ರೀತಿಯ ಅನುಮಾನಗಳಿದ್ದಾವೆ. ಎಲ್ಲ ಅನುಮಾನಗಳಿಗೆ ಪೊಲೀಸರ ತನಿಖೆಯಲ್ಲೇ ಅದಕ್ಕೆ ಉತ್ತರ ಸಿಗಲಿದೆ ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕರೆದ್ರಿ ಸರ್